ಸ್ವಾತಂತ್ರ್ಯ ಬಂದು 8 ದಶಕಗಳೇ ಕಳೆದ್ರೂ ಅವರಿಗೆ ಬಸ್ ವ್ಯವಸ್ಥೆ ಮಾತ್ರ ಇಲ್ಲ. ಶಾಲೆಗೆ ಹೋಗೋದಕ್ಕೆ ನಿತ್ಯ ಮಕ್ಕಳು ಪರದಾಟ ನಡೆಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಬಸ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಬಸ್ಗಾಗಿ 2 ಕಿಲೋಮೀಟರ್ ಮಕ್ಕಳ ನಡಿಗೆ. ಬಸ್ ಶೆಲ್ಟರ್ ಇಲ್ಲ, ಬಿಸಿಲಲ್ಲೇ ನಿಂತ್ಕೋಬೇಕು. ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡಿ. ಬಸ್ ಇಲ್ಲ, ಶಾಲಾ ಮಕ್ಕಳ ಗೋಳು ಕೇಳೋರಿಲ್ಲ. 2 ಕಿಲೋಮೀಟರ್ ಮಕ್ಕಳ ನಡಿಗೆ ಅಧಿಕಾರಿಗಳು ಡೋಂಟ್ ಕೇರ್. ಭಾರತ ಅಭಿವೃದ್ಧಿಯ ಶಿಖರ ಏರುತ್ತಿದೆ. ಮಣ್ಣಿನ ರಸ್ತೆಗಳೆಲ್ಲ ಹೈಟೆಕ್ ರಸ್ತೆಗಳಾಗಿವೆ. ಗುಡಿಸಲು ಮನೆಗಳೆಲ್ಲ ಹೋಗಿ ಬಿಲ್ಡಿಂಗ್ಗಳಾಗ್ತಾ ಇವೆ. ಆದರೆ ಕೆಲ ಹಳ್ಳಿಗಳ ಪರಿಸ್ಥಿತಿ ನೋಡ್ತಿದ್ರೆ ಇನ್ನು ಯಾವ ಕಾಲದಲ್ಲಿದ್ದೇವೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಮಣ್ಣು ರಸ್ತೆ, ಓಡಾಡೋಕೆ ಬಸ್ ಇಲ್ಲ, ಕಾಲುಗಳೇ ಚಕ್ರಗಳನ್ನಾಗಿ ಮಾಡಿಕೊಂಡು ನಿತ್ಯ 2 ಕಿಲೋಮೀಟರ್ ಓಡಾಡಬೇಕಿದೆ. ಇದು ಕೊಪ್ಪಳದ ಹಟ್ಟಿ ಗ್ರಾಮದ ಮಕ್ಕಳ ದುಸ್ಥಿತಿ. ಇಲ್ಲಿನ ಚಿತ್ರಣ ನೋಡ್ತಿದ್ರೆ ಗೊತ್ತಾಗುತ್ತೆ ದಿನನಿತ್ಯ ಮಕ್ಕಳ ನರಕ ಯಾತನೆ. ಕೊಪ್ಪಳದ ಹಟ್ಟಿ ಗ್ರಾಮದಲ್ಲಿ ಸುಮಾರು 2,000 ಜನ ವಾಸ ಮಾಡ್ತಿದ್ದಾರೆ. 100ಕ್ಕೂ ಹೆಚ್ಚು ಮಕ್ಕಳು ಇರಕಲಗಡ್ಡಕ್ಕೆ ಶಾಲಾ ಕಾಲೇಜಿಗೆ ಹೋಗ್ತಾರೆ. ಆದರೆ ಈ ಗ್ರಾಮಕ್ಕೆ ಬಸ್ ಬರಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಬೇಕು ಅಂದ್ರೆ 2 ಕಿಲೋಮೀಟರ್ ನಡೆಯಲೇಬೇಕು. ಕಾಮನೂರು ಕ್ರಾಸ್ಗೆ ಬಂದು ಅಲ್ಲಿಂದ ಬಸ್ನ ಹತ್ತುವ ಪರಿಸ್ಥಿತಿ ಇದೆ. ಒಮ್ಮೊಮ್ಮೆ ಬಸ್ ಲೇಟ್ ಆಗುತ್ತೆ, ಟೈಮ್ ಸರಿಯಾಗಿ ಹೋಗಲ್ರಿ, ನಡ್ಕಂತ ಬಂದ್ರೆ ಚಂದ ಹೋಗಲ್ರಿ. ಇಲ್ರಿ ಒಮ್ಮೆ ಮುಕ್ಕಿರಿ, ಒಮ್ಮೆ ಹೋಗಲ್ಲ. ಬರೀ ನಡ್ಕೊಂತ ಹೊಂಟಿದ್ದೇವೆ. ಈಗ ಮಳೆಗಿಳಿ ಬಂದ್ರೆ ಎಲ್ಲ ತೋರ್ಸಂತಿದ್ದೇವೆ ಹುಡುಗರ. ಅದಕ್ಕೆ ನಮ್ಮೂರಿಗೆ ಬಸ್ ಬಿಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಬಸ್ ನಿಲ್ಲೋದಿಲ್ಲ, ರಶ್ ಇರ್ತವೆ. 10ಕ್ಕಿಂತ ಮುಂಚೆನೆ ಬಿಟ್ಟು ಬಿಡ್ತಾರೆ ಡ್ರೈವರ್ಗಳು. ನ್ಯೂಸ್ 18 ವರದಿ ಬಸ್ ಸಮಸ್ಯೆಗೆ ಮುಕ್ತಿ. ಹಟ್ಟಿ ಗ್ರಾಮದವರು ಕಾಮನೂರು ಕ್ರಾಸ್ನಲ್ಲಿ ಬಸ್ಗಾಗಿ ಕಾದು ಕಾದು ಸುಸ್ತಾಗಬೇಕಿತ್ತು. ಅಲ್ಲಿ ಕೂರೋಣ ಅಂದ್ರೂ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಎಳೆಯಾಗಿ ಸಮಸ್ಯೆ ಬಗ್ಗೆ ಬಿಚ್ಚಿಟ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿತ್ತು. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತ ಶಾಸಕ ರಾಘವೇಂದ್ರ ಹಿಟ್ನಾಳ ಕೂಡಲೇ ಕೊಪ್ಪಳದ KKRTC ಅಧಿಕಾರಿಗಳಿಗೆ ಹೇಳಿ ಬಸ್ ಸೇವೆ ಒದಗಿಸೋ ಅಭಯ ನೀಡಿದ್ದಾರೆ. ಈ ಕಡೆಗೆ 2 ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ತಾಲೂಕು ಶೆಡ್ ಓಡಿಸ್ಕೊಡೋದು ಮಾಡ್ತಾರೆ. ಡೆಫಿನೆಟ್ಲಿ ಇವತ್ತು ನಾನು ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಒಟ್ನಲ್ಲಿ ದಶಕಗಳಿಂದ ಬಸ್ ಇಲ್ಲದೆ ಪರದಾಡ್ತಿದ್ದ ಜನರಿಗೆ ಬಸ್ ಭಾಗ್ಯ ಸಿಕ್ಕಿದೆ. ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. CNBC TV 18 ನೀಡುವಂತಹ ಇಂಡಿಯಾ ಬಿಸಿನೆಸ್ ಲೀಡರ್ ಅವಾರ್ಡ್ಸ್ ಕಾರ್ಯಕ್ರಮ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಸಾಧಕ ಕೈಗಾರಿಕೋದ್ಯಮಿಗಳನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ICC ಅಧ್ಯಕ್ಷ ಜೈಶಾ, ಖ್ಯಾತ ನಟ ರಿಷಬ್ ಶೆಟ್ಟಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಟೀಮ್ ಇಂಡಿಯಾ ಕ್ರಿಕೆಟಿಗರಾದ ಸೂರ್ಯಕುಮಾರ್ ಯಾದವ್, ಗೌತಮ್ ಗಂಭೀರ್ ಸೇರಿದಂತೆ ಹಲವು ಖ್ಯಾತ ಕೈಗಾರಿಕಾ ಉದ್ಯಮಿಗಳು ಭಾಗಿಯಾಗಿದ್ದಾರೆ. Well, ladies and gentlemen, a big round of applause for Mr. Vivek Chand Sehgal, a company that was started in 1976, quite literally by him and his mother. Capable with the armband, and 6 days ago, a World Cup winning captain in front of his home crowd. There is nobody quite like him in the world of cricket right now. Sky 360 degrees on the field, but let's get a full picture of it too. Over to you, Shireen. Thank you very much. I have to tell, yes, please. Capable. टॉप से बॉटम जाने में महीनों लगते हैं, लेकिन बॉटम से टॉप में जाने में सालों लगते हैं. आपको तो सिर्फ सस्टेन ही करना है, वो बहुत आसान है. इसलिए आप इतनी मेहनत करना, ऐसी तरह से आपको हर साल अवार्ड मिलते जाए. With a story rooted in tradition and folklore, he created Kantara, a cinematic phenomenon that resonated far beyond its origins. While it shattered box office records, its true achievement lay in how deeply it connected with audiences across languages, regions, and generations, reminding us of the enduring power of authentic storytelling.